ಹಾಯ್ ಗೆಳೆಯರೇ, ನಮಸ್ಕಾರ. ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ನಲ್ಲಿ. ನಿನ್ನೆ ಒಂದು ಚಾನಲ್ ಬಂದಿತ್ತು ನಮ್ಮ ಕಡೆ. ಅದರ ಹೆಸರಿದೆ ಐತಿಹಾಸಿಕ್ ಡೆಕ್ಕನ್ ಅಂತ. ಇವರು ನಮ್ಮ ಬಿಜಾಪುರದವರು. ಕೇವಲ ಒಂದು ಎಷ್ಟು ವಿಡಿಯೋ ಹಾಕಿರಿ ಅಂತಾನೆ ಇದು ನೋಡ್ರಿ, ಈ ಚಾನಲ್ ಅದ. ಇದು ನಮ್ಮ ಬಿಜಾಪುರದ ಹಿಸ್ಟ್ರಿಕಲ್ ಪೂರ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಬಿಜಾಪುರದ ಇತಿಹಾಸವನ್ನೇ ಇವರು ಹಿಂದಿಯಲ್ಲಿ ಪೂರಾ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ, ಈ 3 ಜನ ಗೆಳೆಯರು ಕೂಡ ಎಲ್ಲರೂ ಕೂಡ ಇದಕ್ಕೆ ಭಾಳ ಕಷ್ಟವಾಗಿ ದುಡಿತಾ ಇದ್ದಾರೆ. ಕೇವಲ 6 ವಿಡಿಯೋದಲ್ಲಿ ಇವರು ಚಾನಲ್ ಈಗ ಅದು 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಟೈಮ್ ಏನು ಕ್ರಿಯೇಟರ್ ಇರ್ತಿತ್ತಲ್ಲ ಯೂಟ್ಯೂಬ್ನಲ್ಲಿ, ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಅದು ಏನೋ ಒಂದು ಪ್ರಾಬ್ಲಮ್ದಿಂದ ಈ ಚಾನಲ್ ಮೊನಿಟೈಸ್ ಆಗ್ತಾ ಇದ್ದಿಲ್ಲ. ಮೊನಿಟೈಸೇಷನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಇದು ಸ್ಟೆಪ್ಸ್ 2ನಲ್ಲಿ ಭಾಳ ಎರರ್ ಬರ್ತಾ ಇತ್ತು. ಇದು ಫಿಕ್ಸ್ ಯುವರ್ ಆಡ್ಸೆನ್ಸ್ ಅಕೌಂಟ್ ಅಂತ ಬರ್ತಾ ಇತ್ತು. ಇದಕ್ಕೆ ನಾವು ಹೇಗೆ ಥರ ಸಾಲ್ವ್ ಮಾಡಿದ್ದೀವಿ. ಈಗ ನಾವು ನಿನ್ನೆ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ, ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಮಾಡಿದ್ದೀವಿ. ಮಾಡಿದ ಮೇಲೆ ಇವತ್ತು 24 ಅವರ್ಸ್ನಲ್ಲಿ ಇದು ಚಾನಲ್ ಮೊನಿಟೈಸ್ ಆಗಿದೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕೇವಲ 8 ತಾಸಿನಲ್ಲಿ ಇದು 2ನೇ ಸ್ಟೆಪ್ಸ್ ಪೂರ ರೈಟ್ ಮಾರ್ಕ್ ಬಂದಿದೆ. ಈಗ ಚಾನಲ್ ರಿವ್ಯೂಗೆ ಹೋಗಿದೆ. 24 ಅವರ್ಸ್ನಲ್ಲಿ ಈ 3ನೇ ಸ್ಟೆಪ್ಸ್ ಕಂಪ್ಲೀಟ್ ಆಗಿ ಈಗ ಚಾನಲ್ ಮೊನಿಟೈಸೇಷನ್ಗೆ ಆಗಿ ಕಂಗ್ರಾಚುಲೇಷನ್ ಅಂತ ಅವ್ರಿಗೆ ಮೇಲ್ನೂ ಕೂಡ ಬಂದಿದೆ. ಈಗ ನಾವು ಚಾನಲ್ ಸೆಟಪ್ ಮಾಡ್ತಾ ಇದ್ದೀವಿ. ಇದು ಈ ಚಾನಲ್ ಇದೆ, ನೋಡ್ತಾ ಇದ್ರೆ ಇಲ್ಲಿ ಐತಿಹಾಸಿಕ್ ಡೆಕ್ಕನ್ ಅಂತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇದು ನಮ್ಮ ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಐತಿಹಾಸಿಕ್ ಡೆಕ್ಕನ್ ಅಂತ ಈ ಚಾನಲ್. ಕಂಗ್ರಾಚುಲೇಷನ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇದು ಮೆಸೇಜ್ ಬಂದಿದೆ. ಇದು ಮೆಸೇಜ್ ಬಂದಿದ ಮೇಲೆ ನಾವು ಇದಕ್ಕೆ ಏನು ಮಾಡ್ತೀವಿ, ಈಗ ನಾವು ಇದಕ್ಕೆ ಮೊನಿಟೈಸೇಷನ್ ಮಾಡ್ತೀವಿ. ಮೊನಿಟೈಸೇಷನ್ ಮಾಡಲಿಕ್ಕೆ ಏನು ಮಾಡಬೇಕು, ಇಲ್ಲಿ ಲೆಟ್ಸ್ ಗೋ ಅಂತ ಬರ್ತಿದ್ಲ, ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸೀದಾ ಇಲ್ಲಿ ಬತ್ತು. ಆಮೇಲೆ ಇದು ವಾಚ್ ಪೇಜ್ ಆ್ಯಡ್ಸ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇದೆಯಲ್ಲ, ಗೆಟ್ ಸ್ಟಾರ್ಟ್ ಕ್ಲಿಕ್ ಮಾಡ್ತೀವಿ. ಇದಕ್ಕೆ ಟರ್ನ್ ಆನ್ ಮಾಡೋಣ. ಟರ್ನ್ ಆನ್ ಅಂತ ಮಾಡಿದ ಮೇಲೆ ಈ ಕೆಳಗಡೆ ಬಂದು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿದರೆ ಇದು ನಮ್ಮ ವಾಚ್ ಪೇಜ್ ಆ್ಯಡ್ಸ್ದ ಶೋ ಮೆಟ್ರೋಲ್ ಆರ್ ಡೋರಿಂಗ್ ಅವರ್ಸ್ ಮೇಡಮ್ ಇದು ಟಿಕ್ ಮಾಡಿರಿ. ಯಾಕಂದರೆ ಇದು 8 ನಿಮಿಷದ ವಿಡಿಯೋಕ್ಕಿಂತ 8 ನಿಮಿಷಕ್ಕಿಂತ ಹೆಚ್ಚಿನ ವಿಡಿಯೋ ಇತ್ತಂದ್ರೆ ಇದು ತಾನೇ ಆಟೋಮೆಟಿಕ್ಲಿ ಅಲ್ಲಿ ಒಂದಕ್ಕಿಂತ ಜಾಸ್ತಿಯಲ್ಲಿ ವಿಡಿಯೋಸ್ ಮೇಲೆ ಆ್ಯಡ್ ಪ್ಲೇಸ್ಮೆಂಟ್ ಹಾಕೋತಂತಾನೆ ಯೂಟ್ಯೂಬ್ ಅಲ್ಗೋರಿದಮ್. ಯೂಟ್ಯೂಬ್ದವರು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾರೆ. ಇದು ಮೊನಿಟೈಸೇಷನ್ ಆಯಿತು. ಈಗ ಶಾರ್ಟ್ ಇವರು ಹಾಕ್ತಿದ್ರೆ ಮುಂದೆ ಫ್ಯೂಚರ್ನಲ್ಲಿ ಇವರು ಹಾಕಿದ್ರು ಕೂಡ ಇಲ್ಲಿ ಶಾರ್ಟ್ನಲ್ಲಿ ಕೂಡ ಇದು ಮೊನಿಟೈಸ್ ಹಾಕೋ. ಶಾರ್ಟ್ ಫೀಡ್ಸ್ಗೆ ಕ್ಲಿಕ್ ಮಾಡ್ತೀನಿ, ಟರ್ನ್ ಆನ್ ಮಾಡಿಬಿಡ್ತೀನಿ. ಟರ್ನ್ ಆನ್ ಮಾಡಿದ ಮೇಲೆ ಇಲ್ಲಿ ಬತ್ತು ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಇಲ್ಲಿ ಅಪ್ಲೈ ಮಾಡೋಣ. ಎಕ್ಸೆಪ್ಟ್ ಮಾಡಿದ್ದೀವಿ. ಎಕ್ಸೆಪ್ಟ್ ಮಾಡಿದ ಮೇಲೆ ಆಮೇಲೆ ನೋಡ್ತಾ ಇದ್ರೆ ಶಾರ್ಟ್ ಫೀಸ್ನೂ ಆಯಿತು. ಆಮೇಲೆ ಮೆಂಬರ್ಶಿಪ್ ಬೇಡ, ನಮಗೆ ಯಾರು ಕೊಡೋಂಗಿಲ್ಲ. ಆದರೂ ಕೂಡ ಯಾರು ಬೇಕಾದರೂ ಅವರು ಮೆಂಬರ್ಶಿಪ್ಗೋಸ್ಕರ ಮಾಡೋಕ್ಕೆ ಬರ್ತೈತಿ. ಇದು ಗೆಟ್ ಸ್ಟಾರ್ಟೆಡ್ ಸೂಪರ್ ಥ್ಯಾಂಕ್ಸ್. ಯಾರು ಬೇಕಾದರೂ ನಮಗೆ ಸೂಪರ್ ಥ್ಯಾಂಕ್ಸ್ ಮೆಸೇಜ್ ಮುಖಾಂತರ ಅಥವಾ ಕಮೆಂಟ್ ಮುಖಾಂತರ ನಮಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಪ್ಲೈ ಮಾಡಿ ಇದಕ್ಕೆ ನಾವು ಅಕ್ಸೆಪ್ಟ್ ಮಾಡೋಣ. ಇದು ಒಂದು ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಇದು ಆಲ್ ಈಗ ತಾನೇ ಇಲ್ಲಿ ನೋಡ್ತಾ ಇದ್ದೀರಾ. ಇದಕ್ಕೆ ನಾವು ಆನ್ ಮಾಡಿಬಿಡೋಣ. ಓಕೆ, ಆನ್ ಆಯಿತಾ. ಈಗ ನೋಡ್ತಾ ಇದ್ರೆ ಇಲ್ಲಿ ನಾನು ಕಂಟೆಂಟ್ನಲ್ಲಿ ಹೋಗ್ತೀನಿ. ಕಂಟೆಂಟ್ನಲ್ಲಿ ಹೋದಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಈಗೆಲ್ಲ ಇಲ್ಲಿ ಮೊನಿಟೈಸೇಷನ್ ನಮ್ಮದು ಆನ್ ಆಗಿದೆ. ಕೇವಲ 6 ವಿಡಿಯೋದಿಂದ ಇದು ಆನ್ ಆಗಿದೆ. ಚಾನಲ್ ಮೊನಿಟೈಸ್ ಆಗಿಬಿಟ್ಟಿದೆ ಇವತ್ತು. ಸೊ ಗೆಳೆಯರೇ, ನಿಮಗೂ ಈ ಥರ ನಿಮ್ಮದು ಯಾವುದೇ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ, ಮೊನಿಟೈಸೇಷನ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ, ಆ್ಯಡ್ಸೆನ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ನಾವು ಎಲ್ಲ ಅದು ಮಾಡ್ತೀವಿ, ಮಾಡಿಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನೆನಪಿಟ್ಕೊಳ್ಳಿ, ಇದು ಒಂದು ಪೇಯ್ಡ್ ಸರ್ವಿಸ್ ಇದೆ. ಥ್ಯಾಂಕ್ ಯು.